ನನ್ನ ಕಾಳಜಿಗೆ, ನನ್ನ ಪ್ರೀತಿಗೆ, ನನ್ನ ತ್ಯಾಗಕ್ಕೆ, ನನ್ನ ಸಹನೆಗೆ, ನನ್ನ ಒಳ್ಳೆತನಕ್ಕ ಈ ಮನೆಗೆ ಬೆಲೆನೇ ಇಲ್ಲ. ಏನ್ ಕೆಲಸ ಮಾಡಿರೋ ಅಷ್ಟ, ಏನ್ ಮಾಡಿರೋ ಅಷ್ಟ, ಏನ್ ಮಾಡಿರೋದ ಏನಾಗುದೈತಿ? ನನ್ನ ಕೆಲಸ ಎಷ್ಟೈತೋ ಅಷ್ಟು ಮಾಡ್ಕೋ ಅಂತ ಹೊಕ್ಕನ್ನ. ಯಾರ ಮೇಲೂ ನಂಬಿಕೆನೇ ಇಟ್ಕೋದಿಲ್ಲ. ಎಲ್ಲಿ ಉಸಾಬರಿ, ಎಲ್ಲಾರು ನಮ್ಮವ್ರು ನಮ್ಮವ್ರು ಅಂತ ನಂಬೆ ಆಮೇಲೆ ನೋವು ಪಟ್ಕೊಳ್ಳೋದು ನಾನ. ಎದಕ್ ಬೇಕಾಗೈತಿ ಯಾರು ನಂಬುದು ಬಿಡೋದು? ಬೇಡ ಬೇಡ ನನಗೆ ಯಾರು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿ. ಯಾರಿಗೆ ಯಾರುಂಟು ಕೇಳಿ ಕೇಳಿ ದೊಡ್ಡವರು ಸುಮ್ಮನೆ ಮಾಡಿದಾರನ್ರಿ ಇವನ್ನೆಲ್ಲ. ಎಲ್ಲ ಇರುದನ್ನ ಕರೆ, ಯಾರಿಗೆ ಯಾರು ಆಗುದಿಲ್ಲ. ಎಲ್ಲರೂ ತಮ್ಮ ಆಸೆ ತಮ್ಮ ಕನಸುಗಳು ಏನಿರ್ತಾವ ಅದ ಇಂಪಾರ್ಟೆಂಟ್. ಮಂದಿ ಬಗ್ಗೆ ಯಾರು ವಿಚಾರ ಮಾಡೋಂಗಿಲ್ಲ. ಇರ್ಲಿ. ನಿನ್ನೆ ಮುಂಜಾನಿಂದ ಚನ್ಮಾಟ ಗಂಡನಿ ಬಲೆ ಜಮ್ ಅಂತ ಚೈನಿ ಮಾಡಿ ತನಗೇನು ಬೇಕೋ ತಗೊಂಡು ತನಗೇನು ಬೇಕಾದೆಲ್ಲ ಕೊಡಿಸ್ಕೊಂಡು ಏನು ಬೇಕೋ ಅದನ್ನು ತಿಂದು ಉಂಡು ಚೈನಿ ಮಾಡಿ ಎಲ್ಲ ಬಂದಾಳು. ಇವತ್ತು ನೋಡ್ರಿ ಬಂದಕ್ಕೆ ಯಾರಿಗೆ ಯಾರುಂಟು ಅಂತ ಹಾಡಾಡಕತ್ತಾಳ. ಯಾಕಂತ ಕೇಳಿದ್ರೆ ನನ್ನ ಮೈಮ್ಯಾಗ ಬಂದ್ಬಿಡ್ತೈತಿ. ಆ ರಾತ್ರಿ ಎತ್ತೀರಿ ಈ ರಾತ್ರಿ ಎತ್ತೀರಿ, ನಿಮ್ಮ ಮಗ ಹಂಗೆ ಮಾಡಿದ್ರಿ ನಿಮ್ಮ ಮಗ ಹಿಂಗೆ ಮಾಡಿದ್ರಿ, ಏನು ಬೇಕಾದ ಕೇಳಿಕಿದ್ ಸೋಗನ. ಎದಕ್ಕೆ ಬೇಕವ ಅದೇನೋ ತೊಗೊಂಡು ಮೈ ಮೇಲೆ ಹೇಳ್ಕೊಂಡ್ರನ್ನೋ ಹಂಗೆ ನನಗೆ ಎದಕ್ಕೆ ಬೇಕು ಕೇಳೋದ್ಲೆ. ಒಂದು ಕಿವಿ ಕೇಳಿ ಒಂದು ಕಿವಿ ಕೇಳಿಲ್ಲ ಅನ್ನೋರಂಗೆ ಸುಮ್ಮನೆ ಉಳಿದ್ಬಿಡುತ್ತೆ ಚಲೋ. ಎಲ್ಲಿ ಹೊಸಬರಿ ಇರ್ತಾಯಿ. ನನ್ನ ಕೆಲಸ ಐತಿ, ನಾಟು ಲಕ್ಷ್ಮಕ್ಕನ ಮನೆ ಮಠ ಹೋಗ್ಯಾರ ಬರ್ತಾನೆ. ಈಕಿನೇ ಎಲ್ಲಿ ಕೇಳ್ಕೊಂತ ಕುಂದಿರ್ಲಿ. ನಮ್ಮ ಅತ್ತೆ ಎಲ್ಲ ಅವ್ರು ದಾಟದವ್ರ ತಮ್ಮದು ಏನಾರ ಕೆಲಸ ಇದ್ದಾಗಾದ್ರ ಗಿರಿಜಕ ಯಾಕೋ ಸಪ್ಪಗೆ ಕುಂತಿಯಲ್ಲ ಹಂಗಾತು ಹಿಂಗಾತು ಅಂತ ಒನ್ನ ಕಜ್ಜಿ ಮಾಡಕ್ ಬರ್ತಾರು. ಈಗೇನ ಏನು ಕೆಲಸ ಇಲ್ಲ ಕಾಂತತಿ. ನೋಡಿ ನೋಡ್ಲ ಅವ್ರಂಗು ಹಾದ್ರ ನೋಡು. ನನ್ನ ಕಷ್ಟ ಕೇಳೋರು ಯಾರು ಇಲ್ಲ ಈ ಮನ್ಯಾಗ, ಯಾರು ಇಲ್ಲ ನನ್ ಗೋಳ್ ಕೇಳೋರು. ಯಾರಿಗೆ ಯಾರುಂಟು? ಗಿರ್ಜಾ ಅವ್ವ ಬಂದಿದ್ರನ? ನಾ ಯಾಕೆ ಮಾತಾಡ್ಸ್ಲಿ ಅವ್ರನ್ನ? ಏ ಗಿರ್ಜಾ ಅವ್ವ ಏನ್ರ ಬಂದಿದ್ರನ ಅಂತ ಕೇಳಿನಿ. ಎಲ್ಲಿ ಹೋದ್ರು? ಅಲ್ಲೇ ಹಿತ್ಲಾಗಿಂದ ಬನ್ನಿ ನಡ್ಮನ್ಯಾಗ ಬಂದ್ರು. ಇಲ್ಲಿ ಬರೋರಾಗ ಇಲ್ಲ ಇಲ್ಲಲ್ಲ. ಅಕ್ಕ ಬಜ್ಜಿ ನಾ ಯಾಕೆ ಮಾತಾಡ್ಲಿ ಇವ್ರ ಜೋಡಿ? ಈಗೇನಾಯ್ತು? ಒಮ್ಮಿನ ತಮಗಿಲ್ಲ ಮಾತಾಡ್ಸಿರ್ ಹಾನೂ ಇಲ್ಲ ಹೂನೂ ಇಲ್ಲ. ಕಿವಿ ಕೇಳಿಸ್ಲಾರಂಗೆ ಕುಂತ ಬಿಟ್ಟಾರಲ್ಲ. ಗಿರ್ಜಾ ಗಿರ್ಜಾ ಇವ್ ಬೇಕಾದಟ್ಟು ಒದ್ರಿರು ನಾ ಮಾತ್ರ ಹೂ ಅನ್ನೋದಿಲ್ಲ. ಗಿರ್ಜಾ ನಿನ್ಗೇನು ಕಿವಿ ಕೇಳಿಸ್ವಲ್ವನ? ಎಷ್ಟ್ ಸಲ ಆತ್ ನಾ ಕೇಳಕತ್ತ ಅವ್ವ ಬಂದಿದ್ರಲ್ಲ ಎಲ್ಲಿ ಹೋದ್ರು ಅಂತ ಹೇಳಿ. ನಾ ಹಿತ್ಲಾಗಿಂದ ಬರೋರಾಗ ಅಂದ್ರ ನಡ್ಮನಿ ಕಡೆ ಬಂದ್ರು, ಬರೋರಾಗ ಇಲ್ಲ ಇಲ್ಲ. ಯಾಕಡೆ ಹೋದ್ರು? ಒಂದ್ ಪುಸ್ತಕ ಪೆನ್ನು ಎಲ್ಲಾನು ತಂದು ಕೊಟ್ಬಿಡ್ರಿ. ಯಾರ ಎಷ್ಟೊತ್ತಿಗೆ ಮನೆಗೆ ಬಂದ್ರು, ಯಾರ ಎಷ್ಟೊತ್ತಿಗೆ ಮನೆಯಿಂದ ಹೋದ್ರು, ಯಾರ ಎಲ್ಲಿ ಕುಂತ್ರು ನಿಂತ್ರು ಎಲ್ಲಾನು ಬುಕ್ನ್ಯಾಗ ಬರೆದ್ಕಾರ. ನೀವು ಬರೋದ್ರಾಗ ದಿನ ನಿಮ್ಗೆ ವರದಿ ಒಪ್ಪಿಸ್ತಾನಂತ. ಬಂದ ಬಿಟ್ರೊಳಗೆ ಕೇಳಾಕ. ಅಯ್ಯೋ ನಿನಗೇನಾತ? ನಿನ್ನ ಮಠ ಚಲೋನೇ ಇದ್ದಿಲ್ಲ. ನೀನು ಪ್ಯಾಟ್ಯಾಗ ಅಡ್ಡಾಡಿ ಮನಿಗೆ ಬರೋ ಮಠ ಚಲೋನೇ ಇದ್ದಿ. ಬೆಳಗಾಗುರಾಗ ನಿನಗೇನಾತು? ನನಗೇನಕೈತ್ರಿ? ಪರೋಪಕಾರಾರ್ಥಂ ಇದಂ ಶರೀರಂ ಅಂತಾರ್ರಿ. ಏನ್ ಸುಮ್ನೆ ಮಾಡ್ಯಾರಂತಾವೆಲ್ಲ ಗಾದಿ ಮಾತು ಅನಿಸ್ತೈತ್ರಿ ನನಗರ. ಅಲ್ಲ, ನಾ ಇರೋದ ನನ್ನ ಗಂಡರ್ಗಾಗೆ, ನಾ ಇರೋದ ನನ್ನ ಮಕ್ಕಳಿಗಾಗೆ, ನಾ ಇರೋದ ನನ್ನ ಸಂಸಾರಕ್ಕಾಗೆ ಅಂತ ಹೇಳಿ ನನ್ನಂಗ ಎಷ್ಟೋ ಮಂದಿ ಗೃಹಿಣಿಯರು ತಮ್ಮ ಗಂಡ ಮಕ್ಕಳಿಗಾಗೆನ ತಮ್ಮ ಜೀವನ ಸಾಗಿಸ್ತಿರ್ತಾರ. ಆದ್ರೆ ನೀವು ನಮ್ಮ ಹೆಂಡತಿಗೆ ಏನು ಇಷ್ಟ, ನನ್ನ ಹೆಂಡತಿಗೆ ಏನು ಬೇಕು, ನನ್ನ ಹೆಂಡತಿ ಮನಸ್ಸಿನಾಗ ಏನು ಇಟ್ಕೊಂಡಾಳು, ನನ್ನ ಹೆಂಡತಿಗೆ ನಾ ಏನು ಕೊಟ್ರೆ ಖುಷಿ ಪಡ್ತಾಳು, ನನ್ನ ಹೆಂಡತಿನ ಒಂದಿಟ್ಟು ನಾ ಕಷ್ಟ ಸುಖ ಕೇಳಿರಾಕೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತದಕ್ಕಿಗೆ ಅಂತ ಒಂದಿನಾರ ವಿಚಾರ ಮಾಡಿರೇನ್ರಿ ನಿಮ್ಮಂತವ್ರ? ಏನಿಲ್ಲ, ನಿಮ್ದಟ್ಟು ಕೆಲಸ ಆಗ್ಬಿಟ್ರೆ ಮುಗಿದೋತ್ರಿ. ನಿಮ್ಗೆ ಅಡಿಗೆ ಮಾಡೋದು, ನಿಮ್ಮ ಮಕ್ಕಳು ಸಂಭಾಳಿಸೋದು, ನಿಮ್ಮ ಮನೆ ನೋಡ್ಕೊಳ್ಳೋದು ಆತ್. ನಿಮ್ಮ ಸಂಸಾರ ನಿಭಾಯಿಸ್ಬಿಟ್ರೆ ಮುಗಿದೋತ್ರಿ ನಮ್ಮ ಕೆಲಸ. ನಮಗೇನು ಬೆಲೆ ಐತ್ರಿ ಮನ್ಯಾಗ? ಅಯ್ಯೋ ಇದೇನಪ್ಪ ಗಾಡಿ ಬೇರೆ ರೂಟ್ನ್ಯಾಗ ಹೊಂಟತ್ತಲ್ಲ. ಅಲ್ಲ ಈಗ ಏನಾತಂತ ಈ ನಮ್ಮನಿ ಒದರಾಡಕತ್ತಿದಿ? ಏನಾತೀಗ? ಎಲ್ಲ ನಾ ಹೇಳೇ ನಿಮಗೆ ತಿಳಿದಾರ. ನಾ ಎದಕ್ಕೆ ಹೇಳಿ? ಆಯ್ತು ತಗೋರಿ. ಈಗ ಏನಾಗಬೇಕಾಗಿತ್ತು ನಿಮ್ಮ ಕೆಲಸ? ಅತ್ತಿಯರು ಎಲ್ಲದಾರು ಅಂತ ಕೇಳಾಕತ್ತಾರಿಲ್ಲ, ನಂಗೆ ಗೊತ್ತಿಲ್ರಿ. ನನ್ನ ಮನ್ಯಾಗ ಬಂದ್ರು ಅವತ್ತು ಹೊರಗಡೆ ಹೋದ್ರು ನೋಡ್ರಿ. ಅವ್ರು ಎಲ್ಲಿ ಹೋಗ್ಯಾರು ಎಂತ ಹೋಗ್ಯಾರು ಅದನ್ನೆಲ್ಲ ನನಗೆ ಕೇಳಬೇಡ್ರಿ. ನನಗೆ ಯಾರು ಏನು ಹೇಳಿ ಹೋಗಿಲ್ಲ. ಸಾಕ್ ಬಿಡ ಮರಯ್ಯ, ಇನ್ಯಾರು ಕೇಳ್ತಾರ ಇನ್ನು? ಆತು ಬಿಡು, ಅವ್ವ ಹೊರಗೆ ಹೋಗ್ಯಾಳ ಅಂದಂಗಾತು. ಆತು. ಮತ್ತು ನಾಟು ಹುಬ್ಬಳ್ಳಿ ಮಠ ಹೋಗಿ ಬರ್ಬೇಕು. ಒಂದು ಸ್ವಲ್ಪ ಊಟಕ್ಕೆ ಹಚ್ಕೊಡ್ತೀನ? ಊಟ ಮಾಡಿ ಹೋಗ್ಬಿಡ್ತಾನತ್ತ. ಆಯ್ತು ತಗೋರಿ, ಕುಂದ್ರಿ ನೀಡ್ಕೊಂಬರ್ತಾನಂತ. ಅಲ್ಲ ಅದನ್ನಾರ ಆಟ ಪ್ರೀತಿಲೇ ಹೇಳ್ಬಾರ್ದನ? ಅದನ್ನು ಸಿಟ್ಲೇನೆ ಹೇಳುದು. ನನಗೆ ಮಾತಾಡಕ್ ಬರುದ ಹಿಂಗರಿ. ನೀ ಹೆಣ್ಮಕ್ಳ ಮನಸ್ಸು ಅರ್ಥ ಮಾಡ್ಕೋದ್ರಾಗನ ನಮ್ಮ ಜೀವನ ಕಳೆದು ಹೋಗ್ಬಿಡ್ತತಿ. ಶಿವ ಶಿವ ಸಿದ್ಧಾರೂಢ. ತಗೋರಿ ಊಟ ಮಾಡ್ರಿ. ಅಲ್ಲ ಇದೇನಿದು? ಊಟ ನೀಡ್ಕೊಂಬ ಅಂದ್ರ ಇದನ್ನೇನು ಹಿಟ್ಟಿನ ಉಂಡಿ ತಗೊಂಬಂದಿಟ್ಟಿ? ಅದು ಹಿಟ್ಟಿನ ಉಂಡೆ ಅಲ್ರಿ, ಜೋಳದ ಮುದ್ದಿ ಸಾರು ರೀ. ಏನ ಜೋಳದ ಮುದ್ದಿ? ನಾ ಇದನ್ನೆಲ್ಲ ತಿನ್ನೋದಿಲ್ಲ ಅಂತ ಗೊತ್ತಿಲ್ಲ ನಿಂಗ. ನನಗೆ ರೊಟ್ಟಿ ಇದ್ರೆ ಹಚ್ಕೊಂಬಂದ್ಬಿಡ್ ಮರಯ್ಯ, ನನಗಿದೆಲ್ಲ ಬಗೆಹರಿದಿಲ್ಲ. ಅಯ್ಯ ನಿಮ್ದೊಳ ಸುದ್ಯಾತಲ್ರಿ. ರೊಟ್ಟಿ ತಿಂದ್ರೇನಾ ಅದ ರೊಟ್ಟಿ ಹಿಟ್ಟನ ಹಿಂಗ್ ಮುದ್ದಿ ಮಾಡಿದೇನ್ರಿ. ಇದನ್ ತಿಂದ್ರು ಒಂದ ಅದನ್ ತಿಂದ್ರು ಒಂದ. ತಿನ್ಬಿಡ್ರಿ ಇವತ್ತೊಂದಿನ ಏನಾಗುಲ್ಲ.
ಅದ್ ಹೆಂಗಾಕತಿ ಗಿರ್ಜಾ? ರೊಟ್ಟಿನ ಮುದ್ದೆನ? ನಮ್ಗೆಲ್ಲ ಮುದ್ದಿ ತಿನ್ನೋದು ಅಭ್ಯಾಸ ಇಲ್ಲ. ನಮ್ಗ ರೊಟ್ಟಿ ಬೇಕಾದ್ರೆ ತಂಗಳು ಇದ್ರೂ ಪರವಾಗಿಲ್ಲ. ನಿನ್ನಿ ರೊಟ್ಟಿ ಮನ್ನಿ ರೊಟ್ಟಿ ಇದ್ರೂ ನಡಿತೈತಿ. ರೊಟ್ಟಿನ ಹಚ್ಕೊಂಡ್ ಬಂದ್ಬಿಡ್. ನಿಮ್ಮ ಆಸೆಗಳಾರ ಹಿಂಗ ನಮಗಾರ ಹಂಗ ಹೌದಿಲ್ರಿ? ಹಂಗಾರ ಈಗ ಮುದ್ದಿ ತಂದು ಕೊಟ್ಟದಕ್ಕೂ ಏನೋ ಒಂದು ಕಾರಣ ಐತೆ ಅಂದಂಗ ಆತ್ ಬಿಡಂಗಾರ. ನೋಡೋನು. ತಗೋರಿ ಊಟ ಮಾಡ್ರಿ. ಅಲ್ಲ, ಇಷ್ಟೆಲ್ಲ ಅಡ್ಗೆ ಮಾಡಿ ಮತ್ ನಾ ಮುದ್ದೆ ತಿನ್ನಲ್ಲ ಅಂತ ಗೊತ್ತಿದ್ರು ಮುದ್ದೆ ಯಾಕೆ ಹಾಕೊಂಡ್ ಬಂದಿ? ಏನ್ ನಿನ್ ಮನಸ್ನಾಗ ಏನಿರ್ತೈತೋ ಅರ್ಥ ಆಗುದಿಲ್ಲ ನೋಡ್ ಗಿರ್ಜಾ. ಹ್ಞೂನ್ರಿ, ನಿಮ್ಗೆ ಹೆಂಗ್ ಅರ್ಥ ಆಕತ್ರಿ? ನನಗೂ ಗೊತ್ತಿತ್ತು ನೀವು ಮುದ್ದೆ ತಿನ್ನೋದಿಲ್ಲ ಅಂತ ಹೇಳಿ, ಅದಕ್ಕೆ ಅಡಿಗೆ ಎಲ್ಲ ಮಾಡಿ ಇಟ್ಟಿದ್ನಿರಿ. ಬೇಕಂತ ನಾನು ಹಾಕೊಂಬಂದು ಕೊಟ್ನಿರಿ. ಅಲ್ಲ, ಏನಾತ್ ಈಗ? ಯಾಕೆ ಹೆಂಗ್ ಬೇಸರ ಮಾಡ್ಕೊಂಡಿ ಮನ್ಸಿಗೆ? ನಾ ಏನಾರ ಅನ್ನೇನ? ಏನಾರ ಮರೆತದು ಅಂದಿದ್ರ ತಪ್ಪಾತು ಬಿಡ. ಹೋಗ್ಲಿ, ಯಾಕೆ ನಕ್ಕೊಂತ ಇರು, ಏನಾತು? ಆ, ಏನಿಲ್ರಿ. ನಾವು ಹೆಣ್ಮಕ್ಳು ನನ್ನ ಗಂಡಗ ಇಷ್ಟ, ನನ್ನ ಗಂಡಗೆ ಇಷ್ಟ, ನನ್ನ ಗಂಡ ರೊಟ್ಟಿನ ಇಷ್ಟಪಡ್ತಾರೋ, ಬೇರೆ ಏನು ತಿನ್ನೋದಿಲ್ಲ ಅಂತ ಹೇಳಿ ಬಿಸಿ ರೊಟ್ಟಿನ ಮಾಡಿಟ್ಟಿರ್ತೇವ್ರಿ. ನೀವು ಏನು ಇಷ್ಟಪಡೋದಿಲ್ಲ ಅದು ನಮಗೂ ಇಷ್ಟ ಆಗೋದಿಲ್ಲ. ನನ್ನ ಗಂಡ ಚಂದಗೆ ತಿನ್ನಲಿ ಉಣ್ಲಿ, ನನ್ನ ಮಕ್ಕಳು ಚಂದಗೆ ತಿನ್ನಲಿ ಅಂತ ಹೇಳಿ ನಾವು ಸಣ್ಣ ಸಣ್ಣ ವಿಷಯನೂ ಎಲ್ಲಾನು ವಿಚಾರ ಮಾಡ್ತೇವ್ರಿ. ಆದ್ರೆ ನೀವು ನಿನ್ನೆ ಹೆಂಗೆ ಮಾಡಕತ್ತಿದ್ರಿ? ನಾ ಏನಾರ ತಗೋತಾನ ಅಂದ್ಕೂಡ್ಲೆ ಅದು ಬೇಡ ಇದು ಬೇಡ, ಮನ್ಯಾಗ ಅದೈತಿ ಇದೈತಿ. ಹೋಗ್ಲಿ, ನಾವು ಏನಾರ ದುಂದು ವೆಚ್ಚ ಮಾಡ್ತೇವಿ ಅಂದ್ರೆ ರೊಕ್ಕ ಜಾಸ್ತಿ ಇದ್ದಲ್ಲೆಲ್ಲ ಬಿಡಿಸಿರಲ್ಲ, ಅದೇನು ಬೇಜಾರು ಬರಲಿಲ್ಲ. ಆಮೇಲೆ ಪೇಟೆ ಕರ್ಕೊಂಡು ಹೋದಾಗನು ಒಂದು ಸರ ಕೊಡಿಸೋದು ಬೇಕು, ನನ್ನ ಹೆಂಡತಿಗೆ ಒಂದು ಬಳಿ ಬೇಕಂತ ಬಳಿ ಕೊಡಿಸ್ಬೇಕು ಅಂತ ನೀವಾಗೆ ಇವತ್ತು ಮುಂದೆ ಬರೋದಿಲ್ಲ. ನಾವಾಗೆ ಕೇಳಿರನು ಅದು ಬೇಡ ಇದು ಬೇಡ ಅಂತ ಹೇಳ್ತೀರಿ. ಅವಾಗೆಲ್ಲ ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ ಗೊತ್ತೇನ್ರಿ? ನಮ್ಮ ಆಸೆಗಳಿಗೇನು ಬೆಲೆನೇ ಇಲ್ಲ, ನಮ್ಮ ಕನಸುಗಳಿಗೇನು ವ್ಯಾಲ್ಯೂ ಇಲ್ಲ ಅಂತಂದ್ರೆ ಆ ಜಗದಾಗ ಇರಾಕನ ಒಂಥರ ಉಸಿರು ಕಟ್ಟಿದಂಗೆ ಆಗ್ಬಿಡ್ತೈತ್ರಿ ಕೆಲವೊಂದು ಹೆಣ್ಮಕ್ಳಿಗೆ. ಅದಕ್ಕೆ ಹಂಗಾದ್ರೆ ಮನಸ್ಸಿಗೆ ಎಷ್ಟು ನೋವು ಆಕತ್ತಲ್ರಿ. ಅದ್ರ ಸಂಬಂಧ ಬೇಜಾರಾಗಿತ್ತು ಅಷ್ಟೇ ರೀ, ಮತ್ತೇನಿಲ್ಲ. ಅದ್ರ ಸಲುವಾಗಿ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ ಕುಂತೀಯನ? ನಮಗೂ ಏನ ನಿಮ್ಗೆ ಅದನ್ನ ಕೊಡಿಸ್ಬಾರ್ದು ಇದನ್ನ ಕೊಡಿಸ್ಬಾರ್ದು ಅಂತ ಏನು ಇರೋದಿಲ್ಲ. ಮನೆ ಒತ್ತಡ, ಕೆಲಸದ ಒತ್ತಡ, ಮನೆ ಜವಾಬ್ದಾರಿಗಳು ಇದ್ರೊಳಗೆ ನಾವು ಇಂಥ ಸಣ್ಣ ಸಣ್ಣ ವಿಷಯ ಬಗ್ಗೆ ಮಾತಾಡೋದನ್ನ ವಿಚಾರ ಮಾಡೋದನ್ನ ಬಿಟ್ಬಿಟ್ಟಿರ್ತೇವು. ಆತ್ ಬಿಡಿ ಗಿರ್ಜಾ, ಇನ್ಮೇಲೆ ಗೊತ್ತಾತಲ್ಲ, ಇನ್ಮೇಲೆ ನಾನು ನಿನ್ನ ಬಗ್ಗೆನೂ ವಿಚಾರ ಮಾಡ್ತೇನೆ. ನಿನಗೇನು ಇಷ್ಟ ಆಕತಿ ನನಗೆ ಗೊತ್ತಿಲ್ಲ ಅಂದ್ರೂ ನೀ ಹೇಳಬೇಕು. ಅಂದಾಗ ನನಗೂ ಅರ್ಥ ಆಕತಿ. ಇಂಥ ಸಣ್ಣ ಪುಟ್ಟ ವಿಷಯಗಳು ನಮಗೂ ಗೊತ್ತಾಗ್ಬೇಕಲ್ಲ. ಇರ್ಲಿ ಬಿಡ್ರಿ, ಏನೋ ನನ್ನ ಮನಸ್ಸಿಗೆ ಅನ್ಸಿದ್ದು ಹೇಳಿನಿ. ನಿಮ್ಗೆ ಏನಾರ ಬೇಜಾರಾದ್ರೆ ತಪ್ಪಾತ್ ಬಿಡ್ರಿ. ಇಲ್ಲಿಲ್ಲ, ನಿಂದು ಏನೂ ತಪ್ಪಿಲ್ಲ. ಎಷ್ಟೋ ಹೆಣ್ಮಕ್ಳ ಮನಸ್ನ್ಯಾಗ ನಡೆಯೋ ಗೊಂದಲ ನೀ ಹೇಳಕತ್ತಿ ಅಷ್ಟ. ನಾವು ಗಂಡ್ಮಕ್ಳು ಹಂಗ ನೀ ಹೇಳ್ದಂಗ ತಪ್ಪು ಮಾಡ್ತೇವೆ. 12 ಟೆನ್ಷನ್ನು, 12 ಜವಾಬ್ದಾರಿಗಳು, 12 ಗೊಂದಲ ತುಂಬಿರ್ತಾವ ತಲೆಯೊಳಗೆ. ಅದ್ರೊಳಗೆ ನಮ್ಮ ಮನೆ ಹೆಣ್ಮಕ್ಳು ನಮಗಾಗಿ ದುಡಿತಾರೋ, ನಮಗಾಗಿ ಊಟಕ್ಕೆ ಕಾಯ್ತಿರ್ತಾರೋ, ನಮಗೋಸ್ಕರನ ಅವರು ಕ್ಷಣಕ್ಕೂ ಅವರು ಮನಸ್ಸು ತುಡಿತಿರ್ತೈತೆ ಅನ್ನೋದನ್ನ ನಾವು ಮರೆತು ಬಿಡ್ತೇವೆ. ನನ್ನಂಥ ಎಷ್ಟೋ ಗಂಡ್ಮಕ್ಳು ಅವ್ರ ಮನೆಯೊಳಗೆ ಅವ್ರ ಹೆಣ್ಮಕ್ಳಿಗೇನು ಬೇಜಾರು ಮಾಡಿರ್ತಾರೋ. ನಾವು ನಿಮ್ಮನ್ನು ಕ್ಷಮೆ ಕೇಳಬೇಕು. ಕ್ಷಮಿಸ್ಬಿಡ್ ಗಿರ್ಜಾ. ಅಯ್ಯೋ ಇರ್ಲಿ ಬಿಡ್ರಿ, ನೀವ್ಯಾಕೆ ಇಷ್ಟಕ್ಕೆಲ್ಲ ಕ್ಷಮೆ ಕೇಳ್ತೀರಿ? ಏನೋ ಆಗಿದ್ದಾಗಿ ಹೋತು. ಯಾಕೋ ನಿನ್ನೆ ಬೇಜಾರು ಅನ್ನಿಸ್ಬಿಟ್ರಿ. ನೀವಾಗೆ ಏನು ನನಗೆ ಕೊಡಿಸ್ಲಿಲ್ಲ ಏನಿಲ್ಲ. ನಾನಾಗೆ ಇದನ್ನ ಕೇಳಿರನು ಅದು ಬೇಡ ಇದು ಬೇಡ ಅಂತ ಕರ್ಕೊಂಬಂದ್ಬಿಟ್ರಿ. ಅದಕ್ಕೆ ಯಾಕೋ ಬೇಜಾರಾತ್ರಿ, ಅದಕ್ಕೆ ಏನೇನೋ ಮಾತಾಡ್ಬಿಟ್ಟಿನ್ರಿ. ತಪ್ಪಾತ್ರಿ, ಊಟ ಮಾಡ್ರಿ. ಇರ್ಲಿ ಬಿಡು ಗಿರ್ಜಾ, ನೀ ಯಾಕೆ ತಪ್ಪಾತಂತ ಕೇಳ್ತಿ? ನಿನ್ನ ಮನ್ಸಿಗೆ ಬೇಜಾರು ಮಾಡಿದ್ದಕ್ಕೆ ನನಗೂ ಬೇಜಾರಾಗತ್ತೈತಿ. ಇನ್ಮೇಲೆ ನಾನು ಬದಲಾಕೇನಿ. ಎಲ್ಲಾನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೇನೆ. ಆತಿಲೋ? ಸರಿ, ಊಟ ಮುಂದಿಟ್ಕೊಂಡ ಮಾತಾಡಬಾರ್ದು. ಊಟ ಮಾಡ್ರಿ. ನಾವು ಗಂಡ್ಮಕ್ಳು ಮಾಡೋ ತಪ್ಪನ ಇದೆ ನೋಡ್ರಿ. ಪಾಪ ನನ್ನ ಗಂಡ ಹೊರಗಿನಿಂದ ಬರ್ತಾರೋ, ಬೆಳಿಗ್ಗೆ ಹೋಗಿರ್ತಾರೋ ದುಡಿಯಕ್ಕಂತ ಹೇಳಿ ನಮಗೋಸ್ಕರ ಕಾಕೊಂತ ಕುಂದ್ರೋದ್ರಿಂದ ಹಿಡಿದ ನಮಗೇನಿಷ್ಟ ಏನಿಷ್ಟ ಇಲ್ಲ, ನಾವು ಯಾವ ರೀತಿ ಊಟ ಇಷ್ಟಪಡ್ತೇವೆ, ಎಲ್ಲದರಿಂದನೂ ನಮ್ಮನ್ನು ಅರ್ಥ ಮಾಡ್ಕೊಂಡ ನಮ್ಮ ಕಷ್ಟ ಸುಖ ಸಂತೋಷ ಬೇಕಾತಿದ್ರು ಎಲ್ಲದ್ರಾಗೂ ನಮ್ಮ ಜೊತೆಗೆ ದಾರಿ ತುಳ್ಕೊಂತ ಬಂದಿರ್ತಾರೋ. ಅಂಥವ್ರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಂಡು ಅವ್ರಿಗೂ ಒಂಚೂರು ಪ್ರೀತಿ ಕೊಟ್ರೆ ಅವರೂ ಸಂತೋಷವಾಗಿರ್ತಾರೆ. ಹೌದಿಲ್ರಿ? ಬದಲಾಗ್ಬೇಕ್ರಿ. ನಾನು ಒಂದಿಟ್ಟ ಕತೆ ನೋಡ್ಕೊಂಬಂದ್ರಲ್ಲ, ಕತೆ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.